ಇವಾಗ ನಾನು ಹೇಳುವಂತ ವಿಷಯನ ಕೇಳಿ ನಿನಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಸಾಧ್ಯತೆಗಳಿದಾವೆ. ಹೌದು, ಇದೇ ತರ ಸುದೀಪ್ ಅವರ ಬಿಲ್ಲರಂಗ ಭಾಷಾ ಸಿನಿಮಾದ ಕಾನ್ಸೆಪ್ಟ್ ಆರ್ಟ್ ನ ಬ್ರೇಕ್ ಡೌನ್ ಮಾಡ್ಬಿಟ್ಟಿದ್ದಾನೆ ಆಲ್ರೆಡಿ. ಅದನ್ನ ನೀನ್ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐ ಬಟನ್ ಇರ್ತದೋ ಇಲ್ಲ ಗೊತ್ತಿಲ್ಲ, ಅದನ್ನ ಕ್ಲಿಕ್ ಮಾಡಿ ನೋಡ್ಬಿಟ್ಟು ಆಮೇಲೆ ಇಲ್ಲಿಗೆ ಬಂದ್ರೆ ಇನ್ನು ಪೂರ್ತಿಗೆ ಕ್ಲಿಯರ್ ಆಗ್ಬಿಡ್ತಿದೆ. ಏನು ಕಾನ್ಸೆಪ್ಟ್ ಆರ್ಟ್ ಒಳಗಡೆ ಇರುವಂತ ಕೆಲವೊಂದಷ್ಟು ಸಿಂಬಲ್ಸ್ ಗಳ ಮೇಲೆ ಹೊಸ ಸ್ಟೋರಿಗಳನ್ನ, ಫ್ಯಾನ್ ಥಿಯರಿಗಳನ್ನ ಕ್ರಿಯೇಟ್ ಮಾಡ್ತಾ ಇದಾರೆ. ಈಗ ನಾನ್ ಕ್ರಿಯೇಟ್ ಮಾಡ್ಕೊಂಡಿರುವಂತ ಕೆಲವೊಂದಷ್ಟು ಸ್ಟೋರಿನ ನಿನ್ ಮುಂದೆ ಇಡ್ತೀನಿ, ಅದನ್ನ ಕೇಳ್ಬಿಟ್ಟು ನಿಂಗೆ ಅದೇ ಹೇಳದಲ್ಲ ಮೊದ್ಲೇ ಹಾರ್ಟ್ ಅಟ್ಯಾಕ್ ಆತರ ಆದ್ರೂ ಆಗ್ಬಹುದು. ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೀನಿ, ಟೈಮ್ ವೇಸ್ಟ್ ಮಾಡ್ತಾನೆ. ಇನ್ನ ಈ ಸಿನಿಮಾ ಕಲ್ಕಿ ತರನೇ ಬರೋದಕ್ಕೆ ಹೋಗ್ತಾ ಇದೆ ಅಂದ್ರೆ ನೀನ್ ನಂಬ್ತೀಯಾ? ಕಲ್ಕಿ ಅಂತ ಅನೌನ್ಸ್ಮೆಂಟ್ ಆಗೋದಕ್ಕಿಂತ ಮುಂಚೆನೆ ಪ್ರಾಜೆಕ್ಟ್ ಕೆ ಅಂತ ಅನೌನ್ಸ್ಮೆಂಟ್ ಮಾಡಿ ಜನಗಳಿಗೆ ಸೈಕ್ ಕಿಡಿಸ್ಬಿಟ್ಟಿದ್ರು. ಸಣ್ಣದಾಗಿ ಗ್ಲಿಮ್ಸ್ ನ ಬಿಟ್ಟಾಗ ಓ ಇದು ಕಲ್ಕಿ ಅಂತ ಆಮೇಲೆ ಗೊತ್ತಾಗುತ್ತೆ ಫ್ಯಾನ್ಸ್ ಗಳಿಗೆ. ಸೇಮ್ ಇದೇ ತರ ಈ ಸಿನಿಮಾನು ಯಾಕೆ ಬರಬಾರ್ದು ಅಂತ ಸಿಂಬಲ್ಸ್ ಗಳನ್ನ ಐಡೆಂಟಿಫೈ ಮಾಡೋದ್ರ ಜೊತೆಗೆ ಈ ಟೈಟಲ್ ಕೂಡ ಚೇಂಜ್ ಆಗಬಹುದಾದಂತ ಸಾಧ್ಯತೆಗಳು ಇರಬಹುದು. ಅದೇ ದಾರಿನಲ್ಲಿ ಹೋಗ್ತಾ ಇದಾರೆ ಅಂತ ಹೇಳಕ್ಕಾಗಲ್ಲ, ಹೋದ್ರು ಹೋಗ್ಬಹುದು. ಬಿಲ್ಲ ರಂಗ ಭಾಷಾ ಈ ಟೈಟಲ್ ಏನಿದೆ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಆದ್ರೂ ಆಗಬಹುದು. ಚೇಂಜ್ ಮಾಡೋದಕ್ಕೆ ಆಗಲ್ಲ ಬಿಡಿ, ಈ ತರ ಟೈಟಲ್ ಅಲ್ಲಿ ಬೇಜಾನ್ ಸಿನಿಮಾಗಳು ಬಂದ್ಬಿಟ್ಟಿದಾವೆ. ಟೈಟಲ್ ನ ಚೇಂಜ್ ಮಾಡಬಹುದು ಅಥವಾ ಇದೇ ಟೈಟಲ್ ನ ಇಟ್ಕೊಂಡು ಮುಂದುವರಿನಬಹುದು, ಯಾರು ಗೊತ್ತು. ನಾನಂತೂ ಅನೂಪ್ ಭಂಡಾರಿ ಅಲ್ಲ, ಇದನ್ನ ಅವ್ರು ಹೇಳ್ಬೇಕಾಯ್ತಿದೆ. ಓಕೆ ಬ್ರೇಕ್ ಡೌನ್ ಒಳಗಡೆ ತುಂಬಾ ವಿಷಯಗಳನ್ನ ಹೇಳಿದೀನಿ. ಅದಾದ್ಮೇಲೆ ಈಗ ಮೈನ್ ಆಗಿ ಫೋಕಸ್ ಮಾಡೋದಾದ್ರೆ ಬಿಲ್ಲ ರಂಗ ಭಾಷಾ ಈ ಮೂರು ಕ್ಯಾರೆಕ್ಟರ್ ಗಳು 3 ವಂಡರ್ಸ್ ಗಳನ್ನ ಡಿಸ್ಟ್ರಾಯ್ ಮಾಡ್ತಾ ಇರೋದನ್ನ ನೀನ್ ನೋಡಿದ್ಯಾ? ಈ 3 ಜನಕ್ಕೂ ಒಂದೊಂದು ಸಿಂಬಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ಡಿಸ್ಟ್ರಾಯ್ ಮಾಡಿರುವಂತ ಈ ವ್ಯಕ್ತಿನ ಬಿಲ್ಲ ಅಂತ ಕರಿಬಹುದಾ? ಹೌದು, ಬಿಲ್ಲ. ಇವನ ಒಂದು ರೆಫರೆನ್ಸ್ ಗೆ ಕಮಲದ ಹೂಗೆ ಬೆಂಕಿ ಎತ್ಕೊಂಡಿರೋದನ್ನ ನೀವು ನೋಡಬಹುದು. ಈ ಕಮಲದ ಹೂವು ಡೈರೆಕ್ಟ್ ಆಗಿ ಸಿಂಕ್ ಆಗುತ್ತೆ ಬ್ರಹ್ಮನಿಗೆ. ಬ್ರಹ್ಮ ಕೂತಿರುವಂತ ಐಟಮ್ ಕೂಡ ಕಮಲದ ಹೂನೆ, ನಿಮ್ಗೆಲ್ಲ ಗೊತ್ತಿದೆ ಅಲ್ಲ. ನೆಕ್ಸ್ಟ್ ಶಾಟ್ ಅಲ್ಲಿ ವೆದರ್ ಚೇಂಜ್, ಲೊಕೇಶನ್ ಚೇಂಜ್, ಎಲ್ಲ ಚೇಂಜ್. ಇದು ರಂಗ ಆಗಿರ್ಬೋದಾ? ರಂಗ. ನಾನು ಮೊದ್ಲೇ ಹೇಳಿದ್ದೆ ಇಲ್ಲಿರುವಂತ ಲೋಗೋನ ಐಡೆಂಟಿಫೈ ಮಾಡೋದಕ್ಕಾಗ್ತಾ ಇಲ್ಲ ಅಂತ. ಪಕ್ಕದಲ್ಲೇ ಇನ್ನೊಂದು ವೆಪನ್ ಇರೋದನ್ನು ಕೂಡ ನೀನ್ ನೋಡಬಹುದು. ಈ ವೆಪನ್ ಸಿಮಿಲರ್ ಆಗಿ ಕಾಣಿಸ್ತಾ ಇದೆ ವಿಷ್ಣುವಿನ ಚಕ್ರ ತರ, ಸೇಮ್ ಆಸ್ ಇಟ್ ಈಸ್ ಅದೇ ತರ ಇಲ್ಲ. ಇನ್ನು ನೆಕ್ಸ್ಟ್ ಶಾಟ್ ಗೆ ಜಂಪ್ ಆಗೋದಾದ್ರೆ ತಾಜ್ ಮಹಲ್ ಡೆಸರ್ಟ್ ಒಳಗಡೆ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಗ್ಬಿಟ್ಟಿದೆ. ಇಲ್ಲಿ ಮೇನ್ ಆಗಿ ತ್ರಿಶೂಲನ ನೀನ್ ನೋಡಬಹುದು. ಇದು ಕಂಪ್ಲೀಟ್ ಆಗಿ ಅರ್ಥ ಮಾಡಿಸ್ತಾ ಇದೆ ಮಹೇಶ್ವರ, ಈಶ್ವರನ ತ್ರಿಶೂಲನಾಗಿ ಇದನ್ನ ನೀನು ರೆಫರೆನ್ಸ್ ಆಗಿ ತಗೋಬಹುದು. ಇನ್ನು ಟೋಟಲ್ ಆಗಿ ಇದು ಬ್ರಹ್ಮ ವಿಷ್ಣು ಮಹೇಶ್ವರನ ಪವರ್ಸ್ ಗಳ ಮೇಲೆ ಆಗ್ತಾ ಇರುವಂತ ಸಿನಿಮಾ ಅಂತ ಈ ರೆಫರೆನ್ಸ್ ಗಳನ್ನ ನೋಡ್ತಾ ಇದ್ರೆ ನಿನ್ಗೆ ಅರ್ಥ ಆಗ್ಬಿಡ್ತದೆ, ಹೌದು ತಾನೆ? ಇನ್ನು ಮೈನ್ ಸ್ಟೋರಿ ಕಡೆ ಬರೋದ್ರೆ ಈ ಸಿನಿಮಾದಲ್ಲಿರುವಂತ ಈ 3 ಪವರ್ ಗಳು 3 ಜಾಗದಲ್ಲಿ ಈಡನ್ ಆಗಿ ಇಟ್ಟಿರ್ತಾರೆ. ಇದನ್ನ ಸ್ಟೋರಿ ನರೇಟ್ ಮಾಡ್ತಾ ಇರೋದು ನಾನು ಈ ರೀತಿ ಬರುತ್ತೆ ಅಂತ ಹೇಳ್ತಾ ಇರೋದು ಅಷ್ಟೇನೆ, ಹಿಂಗೆ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಮುಂದೆ ಹೋಗ್ತೀನಿ. ಇನ್ನು ಈ ಪವರ್ ನ ಅಂಟ್ ಮಾಡೋದಕ್ಕೆ ಅಂತ 3 ಜನರು ಬರ್ತಾರೆ, ಅವರೇನೆ ಬಿಲ್ಲ ರಂಗ ಭಾಷಾ. ದೈವದ ಶಕ್ತಿ ಇರುವಂತ ಈ ಪವರ್ ಗಳು ಅವ್ರ ಕೈ ಸಿಕ್ಬಿಟ್ರೆ ಏನೇನೆಲ್ಲ ಆಗುತ್ತೆ ಅಂತ ಜಸ್ಟ್ ಥಿಂಕ್ ಮಾಡು. ಇಲ್ಲಿ ಸೇವಿಯರ್ ಆಗಿ ನಮ್ಮ ಕಿಚ್ಚ ಸುದೀಪ್ ಅವರು ಎಂಟ್ರಿ ಕೊಡಬೇಕು. ಸೇಮ್ ಸಿಮಿಲರ್ ಆಸ್ ಕಲ್ಕಿ ಸಿನಿಮಾದಲ್ಲಿ ಪ್ರಭಾಸ್ ಭೈರವನಾಗಿ ಯಾವ ರೀತಿ ಅಟ್ಯಾಕ್ ಮಾಡ್ತಾನೋ, ಅದಾದ್ಮೇಲೆ ಕರ್ಣನಾಗಿ ಯಾವ ರೀತಿ ಕಾಣಿಸ್ಕೊತಾನೋ, ಅದೇ ತರ ಇಲ್ಲೂ ಏನಾದ್ರು ಇರ್ಬೋದಾ ಹಿಂಗೆ? ಒಟ್ನಲ್ಲಿ ಈ ಸಿನಿಮಾ ಫ್ಯೂಚರ್ ಇಂದ ಸ್ಟಾರ್ಟ್ ಆಗಿ ಬ್ರಹ್ಮ ಯುಗಕ್ಕೆ ಕನೆಕ್ಟ್ ಆಗುತ್ತೆ ಡೈರೆಕ್ಟ್ ಆಗಿ. ಎಲ್ಲಾ ಡೈರೆಕ್ಟರ್ ಗಳು ಪೀರಿಯಾಡಿಕ್ ಮೇಲೆ ಸಿನಿಮಾ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಹಾಗೇನೆ ಅವಾಗ ಅನಿಸ್ತಾ ಇರ್ತದೆ ಈ ಸಿನಿಮಾ ಯಾಕೆ ಡೈರೆಕ್ಟ್ ಆಗಿ ಹೋಗಿ ಜೈ ಹನುಮಾನ್ ಸಿನಿಮಾ ಜೊತೆ ಕನೆಕ್ಟ್ ಆಗ್ಬಾರ್ದು, ಏನಾದ್ರೂ ಸಮಥಿಂಗ್ ಇರಬಹುದಾ? ಇವ್ರದೇ ಆದ ದೇವರ ಒಂದು ಯೂನಿವರ್ಸ್ ನ ಕ್ರಿಯೇಟ್ ಮಾಡ್ತಾ ಇದಾರ? ಈ ತರ ಎಲ್ಲ ಥಿಂಕಿಂಗ್ ಬರ್ತಾ ಇದೆ ಮೈಂಡ್ ಒಳಗಡೆ. ಸೊ ಇದಿಷ್ಟು ಫ್ಯಾನ್ ಥಿಯರಿ ಹೊರಗಡೆ ತುಂಬಾ ದೊಡ್ಡದಾಗಿ ಹಬ್ತಾ ಇದೆ. ಇದ್ರ ಬಗ್ಗೆ ಅನೂಪ್ ಭಂಡಾರಿ ಅವರು ರೆಸ್ಪಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತದೆ. ಏನ್ ಇವ್ರು ಈ ತರ ಎಲ್ಲ ಸ್ಟೋರಿಗಳನ್ನ ಹೇಳ್ತಾ ಇದಾರಲ್ಲ ಅಂತ. ಅವ್ರು ರಿಯಾಕ್ಟ್ ಮಾಡ್ತಾರ ಬಿಡ್ತಾರ ನನ್ಗಂತೂ ಗೊತ್ತಿಲ್ಲ. ನೀವು ಸ್ವಲ್ಪ ರಿಯಾಕ್ಟ್ ಮಾಡಿ ಈ ಸ್ಟೋರಿ ಬಗ್ಗೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬರಲಾ? ಸಬ್ಸ್ಕ್ರೈಬ್ ಮಾಡ್ದೋ ಇಲ್ವೋ? ಬೇಗ ಮಾಡು.